Hello everyone, welcome to our YouTube channel Physics Hub. ಡಿಯರ್ ಅಸ್ಪಿರೆಂಟ್ಸ್ ಎಲ್ಲರಿಗೂ ನಮಸ್ಕಾರ. ಮುಂಬರುವ ಕೆಸೆಟ್ ಪರೀಕ್ಷೆಗೆ ಬರುವ ಕೆಸೆಟ್ ಜನರಲ್ ಪೇಪರ್ ಅಲ್ಲಿ ಒಂದು ಯೂನಿಟ್ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಕಳೆದ 10 ವರ್ಷಗಳಲ್ಲಿ ನಡೆದ ಕೆಸೆಟ್ ಪರೀಕ್ಷೆಯಲ್ಲಿ ಅಂದ್ರೆ ಕೆಸೆಟ್ 2013 ಇಂದ ಕೆಸೆಟ್ 2024 ವರೆಗೆ ಒಟ್ಟು 10 ಬಾರಿ ಎಕ್ಸಾಮ್ ಅನ್ನು ನಡೆಸಲಾಗಿದೆ. ಈ ಎಲ್ಲ ಕೆಸೆಟ್ ಪೇಪರ್ನ ಜನರಲ್ ಪೇಪರ್ ಅಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅಂಡ್ ಈ ಕ್ಲಾಸ್ PDF ಅನ್ನ ನಮ್ಮ ಟೆಲಿಗ್ರಾಮ್ ಚಾನೆಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೇನೆ. ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕ್ ಇಂದ ಟೆಲಿಗ್ರಾಮ್ ಚಾನೆಲ್ ಅನ್ನ ಜಾಯ್ನ್ ಆಗ್ರಿ ಅಂಡ್ ಕೆಸೆಟ್ಗೆ ಬೇಕಾಗಿರುವ ಎಲ್ಲ ಮಟೀರಿಯಲ್ ಅನ್ನ ಪಡೆದುಕೊಳ್ಳಬಹುದು. Let us start with the first question. This question is from KSET 2013. A researcher is generally expected to ಅಂದ್ರೆ ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಯಾವುದನ್ನು ನಿರೀಕ್ಷಿಸಲಾಗ್ತದ ಅಂತ ಹೇಳ್ತಾರೆ. ಸೊ ಇಲ್ಲಿ ಯಾವುದೇ ಒಂದು ರಿಸರ್ಚ್ ಮಾಡ್ಬೇಕಂದ್ರೆ ಯಾವ ಟಾಪಿಕ್ ಮೇಲೆ ರಿಸರ್ಚ್ ಮಾಡ್ತೀವಿ ಅದ್ರ ಬಗ್ಗೆ ಪ್ರಶ್ನೆಗಳನ್ನು ರೂಪಿಸ್ಕೊಳ್ಬೇಕು ಫಸ್ಟ್ ಆಫ್ ಆಲ್. ದೆನ್ ಆ ರಿಸರ್ಚ್ಗೆ ತಕ್ಕಂತೆ ಅಥವಾ ಆ ರಿಸರ್ಚ್ಗೆ ಸಂಬಂಧಿಸಿದಂತೆ ಈ ಹಿಂದೆ ಯಾರಾದರೂ ರಿಸರ್ಚರ್ ಕೊಟ್ಟಿರ್ತಕ್ಕಂಥ ಜರ್ನಲ್ ಪೇಪರ್ಸ್ ಆಗಲಿ ಲಿಟ್ರೇಚರ್ ಅನ್ನ ರಿವ್ಯೂ ಮಾಡಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೆಪ್ ಆಫ್ ರಿಸರ್ಚ್ ಆಗಿದೆ. ಹಾಗಾಗಿ ಇಲ್ಲಿ ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ಸ್ಟಡಿ ದಿ ಎಕ್ಸಿಸ್ಟಿಂಗ್ ಲಿಟ್ರೇಚರ್ ಇನ್ ದ ಫೀಲ್ಡ್. ಅಂದ್ರೆ ಒಬ್ಬ ಸಂಶೋಧಕನು ಸಾಮಾನ್ಯವಾಗಿ ಒಂದು ಕ್ಷೇತ್ರದಲ್ಲಿ ಅಸ್ತಿತ್ವದಲ್ಲಿರುವ ಸಾಹಿತ್ಯದ ಅಧ್ಯಯನವನ್ನ ನಿರೀಕ್ಷಿಸಲಾಗ್ತದ ಅಂತ ಹೇಳ್ತಾರೆ. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂಡ್ ಸೆಲೆಕ್ಟ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಕೋಡ್ ಗಿವನ್ ಬಿಲೋ. ಅಂದ್ರೆ ಲಿಸ್ಟ್ 1 ಅಂಡ್ ಲಿಸ್ಟ್ 2 ಕೊಟ್ಟಿದ್ದಾರೆ. ಸೊ ಇವುಗಳನ್ನು ಹೊಂದಿಸಿ ಬರೆದು ಕೆಳಗಿನ ಯಾವ ಆನ್ಸರ್ ಕರೆಕ್ಟ್ ಆಗಿದೆ ಅಂತ ಹೇಳಿ ಗುರುತಿಸಬೇಕು. ಸೊ ಇಲ್ಲಿ ನೋಡ್ರಿ, ಎಕ್ಸ್ಪೆರಿಮೆಂಟಲ್ ಈಸ್ ಮ್ಯಾಚ್ ಆಫ್ ಗ್ರೂಪ್ಸ್ ಆಗ್ತದ. ಸೊ ಒಂದನೇದಕ್ಕೆ 3. ಸೊ ಆಪ್ಷನ್ ಎ ಅಂಡ್ ಆಪ್ಷನ್ ಡಿ ಅಲ್ಲಿ ಒಂದನೇದಕ್ಕೆ 3 ಕೊಟ್ಟಿದ್ದಾರೆ. ಸೊ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ ಡಿಸ್ಕಾರ್ಡೆಡ್. ನೆಕ್ಸ್ಟ್ ಹಿಸ್ಟಾರಿಕಲ್ ಇಸ್ ದಿ ಕೊಹಿರೆನ್ಸ್. ಸೊ ಎರಡನೇದಕ್ಕೆ 4. ನೆಕ್ಸ್ಟ್ ಫಿಲಾಸಾಫಿಕಲ್. ಸೊ ಮೂರನೇದಕ್ಕೆ 2, ದಟ್ ಈಸ್ ಸ್ಯಾಂಪ್ಲಿಂಗ್. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಇಸ್ ದಿ ಎಕ್ಸ್ಟರ್ನಲ್ ವ್ಯಾಲಿಡಿಟಿ. ಸೊ ಆಪ್ಷನ್ ಎ ಏನಾಗ್ತದೆ ಕರೆಕ್ಟ್ ಆನ್ಸರ್ ಆಗ್ತದೆ. ನೆಕ್ಸ್ಟ್ ಕ್ವಶನ್, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಈಸ್ ಅಡಾಪ್ಟೆಡ್ ವೆನ್. ಅಂದ್ರೆ ಶ್ರೇಣೀಕೃತ ಸ್ಯಾಂಪ್ಲಿಂಗ್ ಅನ್ನು ಯಾವಾಗ ಅಂಗೀಕರಿಸಲಾಗ್ತದೆ ಅಂತ ಕೇಳಿದ್ದಾರೆ. ಸೊ ಒಂದು ರಿಸರ್ಚ್ಗೆ ಒಳಪಡುವ ಜನಸಮೂಹ ಹೆಟ್ರೋಜೆನಿಯಸ್ ಇದ್ರೆ ಅದನ್ನು ನಾವು ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂತ ಹೇಳಿ ಕರಿತೀವಿ. ಸೊ ಹೆಟ್ರೋಜೆನಿಯಸ್ ಈಸ್ ಇನ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಏನು, ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಇಸ್ ಅಡಾಪ್ಟೆಡ್ ವೆನ್ ದ ಇನ್ವರ್ಸ್ ಇಸ್ ಹೆಟ್ರೋಜೆನಿಯಸ್. ನೆಕ್ಸ್ಟ್ ಕ್ವಶನ್, ವಿಚ್ ಇಸ್ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಸ್ಟೆಪ್ಸ್ ಇನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಇನ್ ಕೋಡ್ ನಂಬರ್ಸ್. ಅಂದ್ರೆ ಈ ಕೆಳಗೆ ಕೊಟ್ಟಿರ್ತಕ್ಕಂಥ ರಿಸರ್ಚ್ ನ ಸ್ಟೆಪ್ಗಳಲ್ಲಿ ಯಾವುದು ಕರೆಕ್ಟ್ ಸೀಕ್ವೆನ್ಸ್ ಆಗಿದೆ ಫಾರ್ ದಿ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂತ ಕೇಳಿದ್ದಾರೆ. ಸೊ ಡಿಸ್ಕ್ರಿಪ್ಟಿವ್ ರಿಸರ್ಚ್ ಅಂದ್ರೆ ವಿವರಣಾತ್ಮಕ ಸಂಶೋಧನೆ. ಸೊ ಇಲ್ಲಿ 6 ಸ್ಟೆಪ್ಸ್ ಅನ್ನು ಕೊಟ್ಟಿದ್ದಾರೆ. ಇವುಗಳನ್ನ ನಾವು ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ಹೊಂದಿಸಿ ಬರಿಬೇಕು ನಾವು. ಸೊ ಕಲೆಕ್ಷನ್ ಅಂಡ್ ಪ್ರೊಸೆಸಿಂಗ್ ಆಫ್ ಡಾಟಾ ಸ್ಟ್ಯಾಂಡ್ಸ್ ಫಾರ್ 1, interpretation of results is 2, identification of problem is 3, and arriving at generalization is 4, drafting of the report is 5, and formulation of hypothesis is 6. ಸೊ ಇಲ್ಲಿ ಫಸ್ಟ್ ಸ್ಟೆಪ್ ಯಾವ್ದಾಗುತ್ತಂದ್ರೆ ದಟ್ ಈಸ್ ಐಡೆಂಟಿಫಿಕೇಶನ್ ಆಫ್ ಪ್ರಾಬ್ಲಮ್ ಈಸ್ 3. ಸೊ 3 ಇಸ್ ಫಸ್ಟ್ ಸ್ಟೆಪ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್. ನಾವು ಏನು ಪ್ರಾಬ್ಲಮ್ ಅನ್ನ ಫೈಂಡ್ ಔಟ್ ಮಾಡಿರ್ತೀವಿ ಅದಕ್ಕೆ ಫಾರ್ಮುಲೇಷನ್ ಮಾಡಿಕೊಂಡು ಒಂದು ಹೈಪೋಥೆಸಿಸ್ ಅನ್ನ ಕಂಡುಹಿಡಿಯೋದು. ಸೊ ದಟ್ ಈಸ್ ದ ಸೆಕೆಂಡ್ ಸ್ಟೆಪ್. ನೆಕ್ಸ್ಟ್ ಏನಾಗುತ್ತಾ, ಕಲೆಕ್ಷನ್ ಅಂಡ್ ಪ್ರೊಸೆಸಿಂಗ್ ಆಫ್ ಡಾಟಾ. ಸೊ ಒಂದು ಡಾಟಾನ ಕಲೆಕ್ಟ್ ಮಾಡ್ಕೊಂಡು ಅದನ್ನ ಪ್ರೊಸೆಸ್ ಮಾಡೋದು. ದಟ್ ಈಸ್ ದಿ ಥರ್ಡ್ ಸ್ಟೆಪ್ ಆಫ್ ರಿಸರ್ಚ್ ಆಗ್ತದ ಇನ್ ಡಿಸ್ಕ್ರಿಪ್ಟಿವ್ ರಿಸರ್ಚ್. ನೆಕ್ಸ್ಟ್ ಯಾವ್ದಾದ ಅಂದ್ರೆ ದಿ ಡ್ರಾಫ್ಟಿಂಗ್ ದಿ ರಿಪೋರ್ಟ್. ಸೊ ರಿಪೋರ್ಟ್ ನ ಡ್ರಾಫ್ಟ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಆಗಿದೆ. ನೆಕ್ಸ್ಟ್ ಇಂಟರ್ಪ್ರಿಟೇಷನ್ ಆಫ್ ರಿಸಲ್ಟ್ ಅನ್ನು ಇಂಟರ್ಪ್ರಿಟೇಟ್ ಮಾಡೋದು ನೆಕ್ಸ್ಟ್ ಸ್ಟೆಪ್. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಯಾವ್ದಾಗುತ್ತೆ ಅಂದ್ರೆ ಅರೈವಿಂಗ್ ಅಟ್ ಜನರಲೈಸೇಷನ್. ಅಂದ್ರೆ ನಮಗೆ ಏನು ರಿಸಲ್ಟ್ ಏನ್ ಸಿಗ್ತದಲ್ಲ ಅದನ್ನ ಜನರಲೈಸೇಷನ್ ಮಾಡೋದು. ಸೊ ದಿಸ್ ಇಸ್ ದಿ ಕರೆಕ್ಟ್ ಸೀಕ್ವೆನ್ಸ್ 3, 6, 1, 5, 2, 4. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, arrange the following measures of variability in sequence. If standard deviation stands for 1, range is 2, quartile deviation is 3, average deviation is 4. ಅಂದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ ಮೆಜರ್ಮೆಂಟ್ ಅನ್ನ ಕರೆಕ್ಟ್ ಸೀಕ್ವೆನ್ಸ್ ಅಲ್ಲಿ ನಾವು ಹೊಂದಿಸಿ ಬರೀಬೇಕು. ಸೊ ಹಿಯರ್ ಏನಾಗುತ್ತಾ, ಫೋರ್ತ್ ಒನ್ ಈಸ್ ಫಸ್ಟ್ ಆಗುತ್ತಾ ಏನಂದ್ರೆ ದಟ್ ಈಸ್ ಅವರೇಜ್ ಡಿವಿಯೇಷನ್. ನೆಕ್ಸ್ಟ್ ಈಸ್ ಕ್ವಾರ್ಟೈಲ್ ಡಿವಿಯೇಷನ್, ನೆಕ್ಸ್ಟ್ ಈಸ್ ರೇಂಜ್ ಅಂಡ್ ನೆಕ್ಸ್ಟ್ ಈಸ್ standard deviation. So 4, 3, 2, 1. So option C is the correct answer.
Next question. When the researcher checks the genuineness and authenticity of the source material is called. ಅಂದ್ರೆ ಸಂಶೋಧಕನು ಮೂಲ ವಿಷಯದ ಅಧಿಕೃತತೆ ಮತ್ತು ಸಾಚಾತನದ ತನಿಖೆ ನಡೆಸಿದಾಗ ಅದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್ ಅಂದ್ರೆ ಬಾಹ್ಯ ವಿಮರ್ಶೆ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ವೇರಿಯಬಲ್ ಇನ್ ದಿಸ್ ಹೈಪೋಥೆಸಿಸ್. ಅಂದ್ರೆ ಸ್ವತಂತ್ರ ಮತ್ತು ಅವಲಂಬಿತ ಪರಿವರ್ತಕಗಳನ್ನ ಈ ಪ್ರಾಕಲ್ಪನೆಯಲ್ಲಿ ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಏನ್ ಕೊಟ್ಟ ಹೈಪೋಥೆಸಿಸ್ ನೋಡ್ರಿ, ರನ್ನಿಂಗ್ ವಿಲ್ ಇನ್ಕ್ರೀಸಸ್ ಅ ಪರ್ಸನ್ಸ್ ಹಾರ್ಟ್ ರೇಟ್. ಅಂದ್ರೆ ಓಟ ಒಬ್ಬ ವ್ಯಕ್ತಿಯ ಹೃದಯ ಬಡಿತವನ್ನು ಹೆಚ್ಚು ಮಾಡುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ರನ್ನಿಂಗ್ ಮಾಡೋದ್ರಿಂದ ಒಬ್ಬ ವ್ಯಕ್ತಿ ಹಾರ್ಟ್ ರೇಟ್ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿಕೆಯಲ್ಲಿ ಹಾರ್ಟ್ ರೇಟ್ ಅನ್ನೋದು ರನ್ನಿಂಗ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಬಿಕಾಸ್ ನಾವು ರನ್ ಮಾಡಿದಾಗ ಹಾರ್ಟ್ ರೇಟ್ ಅಥವಾ ಹೃದಯ ಬಡಿತ ಜಾಸ್ತಿ ಆಗುತ್ತೆ. ಸೊ ಹಾರ್ಟ್ ರೇಟ್ ಇಸ್ ದಿ ಡಿಪೆಂಡೆಂಟ್ ವೇರಿಯಬಲ್ ಅಂಡ್ ರನ್ನಿಂಗ್ ಇಸ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಈ ಕ್ವಶನ್ ಅನ್ನ ಕೆಸೆಟ್ 2014 ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ಕ್ರಿಕೆಟ್ ಸ್ಕೋರ್ ಈಸ್ ವಾಟ್ ಕೈಂಡ್ ಆಫ್ ವೇರಿಯಬಲ್. ಅಂದ್ರೆ ಕ್ರಿಕೆಟ್ ಸ್ಕೋರ್ ಯಾವ ರೀತಿಯ ಪರಿವರ್ತಕ ಆಗಿದೆ ಅಂತ ಕೇಳಿದ್ದಾರೆ. ಸೊ ವೇರಿಯಬಲ್ ಅಂದ್ರೆ ದ ಥಿಂಗ್ ದಟ್ ಕ್ಯಾನ್ ಚೇಂಜಸ್, ಅಂದ್ರೆ ಯಾವ ಥಿಂಗ್ ಚೇಂಜಸ್ ಆಗ್ತಿರ್ತಾವಲ್ಲ ದಟ್ ಈಸ್ ಕಾಲ್ಡ್ ಎಸ್ ಎ ವೇರಿಯಬಲ್. ಸೊ ಇಲ್ಲಿ ಕ್ರಿಕೆಟ್ ಸ್ಕೋರ್ ಅನ್ನೋದು ಡಿಸ್ಕ್ರಿಟ್ ವೇರಿಯಬಲ್ ಆಗಿದೆ, ಅಂದ್ರೆ ನಿಬಂಧನೆಗೆ ಒಳಪಟ್ಟ ಪರಿವರ್ತಕವಾಗಿದೆ. ಈ ಡಿಸ್ಕ್ರಿಟ್ ಅಂದ್ರೆ ಏನು, ನ್ಯೂಮರಿಕಲ್ ವ್ಯಾಲ್ಯೂಸ್ ಅನ್ನು ಹೊಂದಿರ್ತದೆ. ನೆಕ್ಸ್ಟ್ ಕ್ವಶನ್, ವಾಟ್ ಟೈಪ್ ಈಸ್ ಸ್ನೋಬಾಲ್ ಸ್ಯಾಂಪ್ಲಿಂಗ್. ಅಂದ್ರೆ ಗಣನೀಯ ವೃದ್ಧಿಯು ಯಾವ ರೀತಿಯ ನಮೂನೆ ಅಂತ ಕೇಳಿದ್ದಾರೆ. ಸೊ ದಿಸ್ ಸ್ನೋಬಾಲ್ ಸ್ಯಾಂಪ್ಲಿಂಗ್ ಏನಾಗಿರ್ತದೆ, ದಿಸ್ ಇಸ್ ದ ನೆಟ್ವರ್ಕ್ ಆರ್ ಚೈನ್ ರಿಫರಲ್ ಟೈಪ್ ಆಫ್ ಸ್ಯಾಂಪ್ಲಿಂಗ್ ಆಗಿರ್ತದೆ. ಸೊ ದಿಸ್ ಇಸ್ ದಿ ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್, ಅಂದ್ರೆ ಅಸಂಭವನೀಯ ನಮೂನೆಯಾಗಿದೆ. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಿಚ್ ಈಸ್ ದ ರಿಸರ್ಚ್ ಮೆಥಡ್ ಪ್ರಿಡಾಮಿನೆಂಟ್ಲಿ ಯೂಸ್ಡ್ ಟು ಸ್ಟಡಿ ದಿ ಕಲ್ಚರಲ್ ಆಂಥ್ರೋಪಾಲಜಿ. ಅಂದ್ರೆ ಸಾಂಸ್ಕೃತಿಕ ಮಾನವಶಾಸ್ತ್ರವನ್ನು ಅಧ್ಯಯನ ಮಾಡಲು ಹೆಚ್ಚಿನ ರೀತಿಯಲ್ಲಿ ಬಳಸುವ ಸಂಶೋಧನಾ ವಿಧಾನ ಯಾವುದು ಅಂತ ಹೇಳಿ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಪಾರ್ಟಿಸಿಪಂಟ್ ಅಬ್ಸರ್ವೇಷನ್ ಅಥವಾ ಭಾಗವಹಿಸುವಿಕೆ ಪರಿವೀಕ್ಷಣೆ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್, ವೈಲ್ ರಿಸರ್ಚಿಂಗ್ ಆನ್ ಡಾಕ್ಟರ್ ಯು ಆರ್ ಅನಂತಮೂರ್ತಿ, ವಾಟ್ ಕೈಂಡ್ ಆಫ್ ಡಾಟಾ ಆರ್ ಯು ಕಲೆಕ್ಟಿಂಗ್ ಆನ್ ದಿ ಬೇಸಿಸ್ ಆಫ್ ಇಂಟರ್ವ್ಯೂ ವಿತ್ ಹಿಮ್. ಅಂದ್ರೆ ಡಾಕ್ಟರ್ ಯು ಆರ್ ಅನಂತಮೂರ್ತಿ ಅವರ ಬಗ್ಗೆ ಸಂಶೋಧನೆ ಮಾಡುವಾಗ ಅವರನ್ನು ಸಂದರ್ಶಿಸಿದಾಗ ದೊರಕುವ ಮಾಹಿತಿಯು ಯಾವ ರೀತಿಯದು ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ದಿ ಪ್ರೈಮರಿ ಡಾಟಾ ಅಥವಾ ಪ್ರಾಥಮಿಕ ಮಾಹಿತಿ ಅಂತೇಳಿ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, aerobic exercise will reduce level of state anxiety. Identify independent variable and dependent variable. ಇಲ್ಲಿ ನೋಡ್ರಿ ಮತ್ತೆ ವೇರಿಯಬಲ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಸೊ ದಿಸ್ ವೇರಿಯಬಲ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಏರೋಬಿಕ್ ವ್ಯಾಯಾಮವು ಆತಂಕ ಮನಸ್ಥಿತಿಯನ್ನು ಕಡಿಮೆಗೊಳಿಸುತ್ತದೆ ಎಂಬ ಪ್ರಾಕಲ್ಪನೆಯಲ್ಲಿ ಸ್ವತಂತ್ರ ಪರಿವರ್ತಕ ಮತ್ತು ಅವಲಂಬಿತ ಪರಿವರ್ತಕ ಯಾವುದು ಅಂತ ಹೇಳಿ ಗುರುತಿಸಬೇಕು. ಸೊ ಇಲ್ಲಿ ಏರೋಬಿಕ್ ಎಕ್ಸರ್ಸೈಸ್ ಆಂಗ್ಸೈಟಿಯನ್ನು ಕಡಿಮೆ ಮಾಡುತ್ತದೆ. ಸೊ ಆಂಗ್ಸೈಟಿ ಅನ್ನೋದು aerobic exercise ಮೇಲೆ ಡಿಪೆಂಡ್ ಆಗಿದೆ. ಸೊ anxiety is the dependent variable and aerobic exercise is the independent variable. So option B is the correct answer. And this question is from KSET 2015. Next, which of the following is qualitative method of research? ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಗುಣಾತ್ಮಕ ಸಂಶೋಧನಾ ವಿಧಾನವಾಗಿದೆ ಅಂತ ಕೇಳಿದ್ದಾರೆ. ಸೊ ಕ್ವಾಲಿಟಿ, ಎಕ್ಸ್ಪೀರಿಯನ್ಸ್, ಅಟಿಟ್ಯೂಡ್, ಬಿಹೇವಿಯರ್ ಅಂಡ್ ಇಂಟ್ರಾಕ್ಷನ್ ಬಗ್ಗೆ ರಿಸರ್ಚ್ ಮಾಡುವುದನ್ನು ನಾವು ಕ್ವಾಲಿಟೇಟಿವ್ ರಿಸರ್ಚ್ ಅಂತೇಳಿ ಕರಿತೀವಿ. ಸೊ ಇದೇನಾಗುತ್ತದೆ ಅಂದ್ರೆ 1-to-1 ಕನ್ವರ್ಷನ್ ಇರ್ತದೆ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ದ ಕ್ವಾಲಿಟೇಟಿವ್ ಮೆಥಡ್ ಆಫ್ ರಿಸರ್ಚ್ ಈಸ್ ಇಂಟರ್ವ್ಯೂ ಮೆಥಡ್ ಅಂತೇಳಿ ಕರಿತೀವಿ ಅಥವಾ ಸಂದರ್ಶನ ವಿಧಾನ. ಅದೇ ಸರ್ವೆ ಮೆಥಡ್, ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂಡ್ ಹಿಸ್ಟಾರಿಕಲ್ ಮೆಥಡ್ಸ್ ಆರ್ ದಿ ಕ್ವಾಂಟಿಟೇಟಿವ್ ಮೆಥಡ್ ಆಫ್ ರಿಸರ್ಚ್. ಅಂದ್ರೆ ದೀಸ್ ಆರ್ ಡಿಪೆಂಡ್ಸ್ ಆನ್ ಕ್ವಾಂಟಿಟಿ. Next question, the following is format of citing bibliography in research. ಅಂದ್ರೆ ಸಂಶೋಧನೆಯಲ್ಲಿ ಗ್ರಂಥ ಋಣವನ್ನು ಬಳಸಲು ಇರುವ ವಿಧಾನ ಈ ಕೆಳಗಿನವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್, ಇಟ್ ಈಸ್ APA. APA ಅಂದ್ರೆ ಅಮೆರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್. ಈ ಫಾರ್ಮ್ಯಾಟ್ ಅನ್ನ ಸೈಟಿಂಗ್ ಸೋರ್ಸ್ ಇನ್ ಅಕಾಡೆಮಿಕ್ ರಿಸರ್ಚ್ ಅಲ್ಲಿ ಯೂಸ್ ಮಾಡ್ತಾರೆ. ಅದೇ ತರ ಇಲ್ಲಿ ಈ ಜರ್ನಲ್ ಅಂದ್ರೆ ಎಲೆಕ್ಟ್ರಾನಿಕ್ ಜರ್ನಲ್, OPAC ಅಂದ್ರೆ ಆನ್ಲೈನ್ ಪಬ್ಲಿಕ್ ಆಕ್ಸೆಸ್ ಕ್ಯಾಟಲಾಗ್, ಇದು ಲೈಬ್ರರಿ ಡೇಟಾಬೇಸ್ ಆಗಿದೆ. ನೆಕ್ಸ್ಟ್ ಕ್ವಶನ್, ದಿಸ್ ಸಾಫ್ಟ್ವೇರ್ ಈಸ್
ಪ್ಲಾಗ್ಯರಿಸಂ ಚೆಕ್ಕರ್ ಅಂದ್ರೆ ಕೃತಿ ಚೌರ್ಯ ಪರೀಕ್ಷಿಸಲು ಈ ತಂತ್ರಾಂಶವನ್ನು ಬಳಸಲಾಗ್ತದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್, ದಟ್ ಈಸ್ ಟರ್ನಿಟಿನ್. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ಇಂಡಿಪೆಂಡೆಂಟ್ ಅಂಡ್ ಡಿಪೆಂಡೆಂಟ್ ವೇರಿಯಬಲ್ ಇನ್ ದಿ ಹೈಪೋಥೆಸಿಸ್. ಸೊ ಇಲ್ಲಿ ನೋಡ್ರಿ ಮತ್ತೆ ವೇರಿಯಬಲ್ಸ್ ಮೇಲೆ ಕ್ವಶನ್ ಅನ್ನು ಕೇಳಿದ್ದಾರೆ. ಸೊ ದಿಸ್ ವೇರಿಯಬಲ್ಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಸೊ ಏನ್ ಹೈಪೋಥೆಸಿಸ್ ಕೊಟ್ಟಿದ್ದಾರೆ ನೋಡೋಣ. ಸ್ಮೋಕಿಂಗ್ ಕಾಸಸ್ ಲಂಗ್ ಕ್ಯಾನ್ಸರ್ ಅಂದ್ರೆ ಸಿಗರೇಟು ಸೇವನೆಯಿಂದ ಶ್ವಾಸಕೋಶ ಕ್ಯಾನ್ಸರ್ ಉಂಟಾಗುತ್ತದೆ ಅಂತ ಒಂದು ಪ್ರಕಲ್ಪನೆಯನ್ನು ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ ಯಾವುದು ಡಿಪೆಂಡೆಂಟ್ ವೇರಿಯಬಲ್ ಆಗಿದೆ, ಯಾವ್ದು ಇಂಡಿಪೆಂಡೆಂಟ್ ವೇರಿಯಬಲ್ ಆಗಿದೆ ಅಂತ ಹೇಳಿ ಫೈಂಡ್ ಔಟ್ ಮಾಡಬೇಕು. ಈಗ ಲಂಗ್ ಕ್ಯಾನ್ಸರ್ ಅನ್ನೋದು ಸಿಗರೇಟ್ ಸೇವನೆ ಮೇಲೆ ಡಿಪೆಂಡ್ ಆಗಿದೆ. ಹಾಗಿದ್ರೆ ಸಿಗರೇಟ್ ಸೇವನೆ ಅನ್ನೋದು ಇಂಡಿಪೆಂಡೆಂಟ್ ವೇರಿಯಬಲ್ ಅಂಡ್ ಲಂಗ್ ಕ್ಯಾನ್ಸರ್ ಅನ್ನೋದು ಡಿಪೆಂಡೆಂಟ್ ವೇರಿಯಬಲ್ ಆಗಿದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಬೆಸ್ಟ್ ಮೀನಿಂಗ್ ಆಫ್ ರಿಸರ್ಚ್ ಈಸ್ ಅಂದ್ರೆ ಸಂಶೋಧನೆಯ ಅತ್ಯುತ್ತಮ ಅರ್ಥ ಯಾವುದು ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ಅಡಾಪ್ಷನ್ ಆಫ್ ಸೈಂಟಿಫಿಕ್ ಮೆಥಡ್ ಫಾರ್ ಕ್ರಿಯೇಷನ್ ಅಂಡ್ ಅಪ್ಲಿಕೇಶನ್ ಆಫ್ ನಾಲೆಡ್ಜ್ ಅಂದ್ರೆ ಜ್ಞಾನದ ಸೃಷ್ಟಿ ಮತ್ತು ಅನ್ವಯಕತೆಗಾಗಿ ವೈಜ್ಞಾನಿಕ ಕ್ರಮದ ಅಳವಡಿಕೆಯು ಸಂಶೋಧನೆ ಅತ್ಯುತ್ತಮ ಅರ್ಥವಾಗಿದೆ ಅಂತ ಹೇಳಲಾಗಿದೆ. ಸೊ ಈ ಕ್ವಶನ್ ಅನ್ನ ಕೆಸೆಟ್ 2016 ನಲ್ಲಿ ಕೇಳಿದ್ರು. ನೆಕ್ಸ್ಟ್ ಕ್ವಶನ್, ಒನ್ ಆಫ್ ದಿ ಫಾಲೋವಿಂಗ್ ಪ್ರಿಕಾಷನ್ಸ್ ಈಸ್ ನಾಟ್ ನೀಡೆಡ್ ಎಟ್ ದಿ ಟೈಮ್ ಆಫ್ ಫೈನಲೈಸಿಂಗ್ ಅ ರಿಸರ್ಚ್ ರಿಪೋರ್ಟ್ ಅಂದ್ರೆ ಸಂಶೋಧನಾ ವರದಿಯನ್ನು ಅಂತಿಮಗೊಳಿಸುವ ಸಮಯದಲ್ಲಿ ಈ ಕೆಳಗಿನ ಒಂದು ಮುನ್ನೆಚ್ಚರಿಕೆಯ ಅಗತ್ಯವಿಲ್ಲ ಅಂತ ಕೇಳಿದ್ದಾರೆ. ಅದ್ಯಾವುದಂದ್ರೆ ಆಪ್ಷನ್ ಸಿ, ದಟ್ ಈಸ್ ಜನರಲೈಸೇಷನ್ ಆಫ್ ದಿ ಸ್ಟಡಿ ಆರ್ ಇನ್ ಅಗ್ರಿಮೆಂಟ್ ವಿತ್ ಎಕ್ಸಿಸ್ಟಿಂಗ್ ಥಿಯರೀಸ್ ಅಂದ್ರೆ ಕಲಿಕೆಯ ಸಾರ್ವತ್ರಿಕರಣವು ಒಪ್ಪಂದದೊಳಗೆ ಇರುವಿಕೆಯ ಸಿದ್ಧಾಂತದೊಂದಿಗೆ. ದಿಸ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಇನ್ ದಿಸ್ ಸೆಟ್ ಈಸ್ ಅಂದ್ರೆ ಈ ಕೆಳಗಿನವುಗಳಲ್ಲಿ ಸರಿ ಅಲ್ಲದ ಹೇಳಿಕೆ ಯಾವುದಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅದೇನು ಕೊಟ್ಟಿದ್ದಾರೆ ನೋಡ್ರಿ, ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ಇವ್ಯಾಲ್ಯೂಯೇಷನ್ ಅಂಡ್ ರಿಸರ್ಚ್ ಸ್ಟಡೀಸ್ ಅಂದ್ರೆ ಇವ್ಯಾಲ್ಯೂಯೇಷನ್ ಅಂಡ್ ರಿಸರ್ಚ್ ಸ್ಟಡೀಸ್ ಅಲ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ರಾಂಗ್ ಸ್ಟೇಟ್ಮೆಂಟ್. ಅಂದ್ರೆ ಇವ್ಯಾಲ್ಯೂಯೇಷನ್ ಅಂದ್ರೆ ಮೌಲ್ಯಮಾಪನ, ರಿಸರ್ಚ್ ಸ್ಟಡೀಸ್ ಅಂದ್ರೆ ಇದು ಸಂಶೋಧನೆ ಮಾಡೋದು. ಸೊ ಇವುಗಳಲ್ಲಿ ಯಾವುದು ಭೇದವಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ದಿಸ್ ಇಸ್ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಇದನ್ನ ಕೆಸೆಟ್ 2016 ಅಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಕ್ವಶನ್, ದಿ ಗುಡ್ ಕ್ವಾಲಿಟಿ ಆಫ್ ರಿಸರ್ಚ್ ಈಸ್ ಇಟ್ಸ್ ಅಂದ್ರೆ ಸಂಶೋಧನೆಯ ಗುಣಮಟ್ಟ ಯಾವುದರಲ್ಲಿ ಇರ್ತದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ರಿಲಯಬಿಲಿಟಿ ಅಂದ್ರೆ ವಿಶ್ವಸನೀಯತೆಯಲ್ಲಿ ಸಂಶೋಧನೆಯ ಗುಣಮಟ್ಟವಿರುತ್ತದೆ. ಸೊ ಆಪ್ಷನ್ ಬಿ ಏನದ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ಅನ್ಎಥಿಕಲ್ ಬಿಹೇವಿಯರ್ ಇನ್ ರಿಸರ್ಚ್ ಇನ್ ದಿ ಫಾಲೋವಿಂಗ್ ಸೆಟ್ ಅಂದ್ರೆ ಈ ಕೆಳಗಿನವುಗಳಲ್ಲಿ ಸಂಶೋಧನೆಯಲ್ಲಿ ನೀತಿ ಬಾಹಿರ ನಡತೆಗಳನ್ನು ಗುರುತಿಸಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವುಗಳಲ್ಲಿ ಯಾವುದು ಅನ್ಎಥಿಕಲ್ ಬಿಹೇವಿಯರ್ ತೋರಿಸ್ತದೆ ರಿಸರ್ಚ್ ಅಲ್ಲಿ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಫಸ್ಟ್ ಸ್ಟೇಟ್ಮೆಂಟ್ ನೋಡ್ರಿ, ಕಾಪಿಂಗ್ ಫ್ರಮ್ ಅದರ್ ರಿಸರ್ಚಸ್ ಅಂದ್ರೆ ಇತರ ಸಂಶೋಧನೆಗಳಿಂದ ನಕಲು ಮಾಡುವುದು. ನೆಕ್ಸ್ಟ್, ಪಬ್ಲಿಷ್ ಫೈಂಡಿಂಗ್ಸ್ ವೆನ್ ದೇ ಸ್ಲೈಟ್ಲಿ ಡಿವೇಟ್ ಫ್ರಮ್ ಡಾಟಾ ಅಂದ್ರೆ ದತ್ತಾಂಶಗಳಿಂದ ಸ್ವಲ್ಪ ವಿಷಯಾಂತರಗೊಂಡಿದ್ದ ತೀರ್ಪುಗಳನ್ನ ಪ್ರಕಟಿಸುವುದು. ನೆಕ್ಸ್ಟ್, ಶೇರ್ ಡಾಟಾ ಬೇಸ್ ಆಫ್ಟರ್ ರಿಸರ್ಚ್ ಇಸ್ ಕಂಪ್ಲೀಟೆಡ್ ಸಂಶೋಧನೆ ಪೂರ್ಣಗೊಂಡ ನಂತರ ದತ್ತಾಂಶಗಳ ಆಧಾರಗಳನ್ನು ಹಂಚಿಕೊಳ್ಳುವುದು. ನೆಕ್ಸ್ಟ್, ಗಿವ್ ಇಂಪಾರ್ಟೆನ್ಸ್ ಟು ಲ್ಯಾಂಗ್ವೇಜ್ ಓವರ್ ಐಡಿಯಾಸ್ ಅಂದ್ರೆ ಊಹೆಗಳ ಮೇಲೆ ಭಾಷೆಗೆ ಪ್ರಾಮುಖ್ಯತೆಯನ್ನು ಕೊಡುವುದು. ಸೊ ಇವುಗಳಲ್ಲಿ ಅನ್ಎಥಿಕಲ್ ಬಿಹೇವಿಯರ್ ಯಾವುದಂದ್ರೆ ದಟ್ ಈಸ್ ಫಸ್ಟ್, ಸೆಕೆಂಡ್ ಅಂಡ್ ಫೋರ್ತ್ ಒನ್. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಚಿಂಗ್ ಆಫ್ ಗ್ರೂಪ್ಸ್ ಈಸ್ ಅಡಾಪ್ಟೆಡ್ ಇನ್ ಗುಂಪುಗಳ ಹೊಂದಾಣಿಕೆಯು ಇಲ್ಲಿ ಅಂಗೀಕೃತಗೊಳ್ಳುತ್ತದೆ ಅಂತ ಕೊಟ್ಟಿದ್ದಾರೆ. ಅದು ಎಲ್ಲಿ ಅಂದ್ರೆ ಇನ್ ಎಕ್ಸ್ಪೆರಿಮೆಂಟಲ್ ಸ್ಟಡೀಸ್. ಸೊ ಈ ಸೇಮ್ ಕ್ವಶನ್ ಅನ್ನು ಕೆಸೆಟ್ 2013 ನಲ್ಲಿ ಕೇಳಿದ್ರು, ಹೊಂದಿಸಿ ಬರೆಯಲ್ಲಿ. ಸೊ ಕ್ವಶನ್ಸ್ ರಿಪೀಟ್ ಆಗುವ ಸಾಧ್ಯತೆಗಳು ಇರ್ತವೆ. ಸೊ PYQ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್, ರಿಸರ್ಚ್ ಎಥಿಕ್ಸ್ ಡಸ್ ನಾಟ್ ಇನ್ಕ್ಲೂಡ್ ಅಂದ್ರೆ ಇವುಗಳಲ್ಲಿ ಸಂಶೋಧನಾ ನೀತಿಯು ಯಾವುದನ್ನು ಒಳಗೊಂಡಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ರಿಸರ್ಚ್ ಎಥಿಕ್ಸ್ ಹಾನೆಸ್ಟಿ, ಇಂಟಿಗ್ರಿಟಿ ಅಂಡ್ ಆಬ್ಜೆಕ್ಟಿವಿಟಿಯನ್ನು ಒಳಗೊಂಡಿರ್ತದ. ಬಟ್ ಸಬ್ಜೆಕ್ಟಿವಿಟಿ ಅಂದ್ರೆ ವಿಷಯನಿಷ್ಠತೆಯನ್ನು ಒಳಗೊಂಡಿರುವುದಿಲ್ಲ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. This question is from KSET 2017. Next question, Newton's discovery of the law of gravity belongs to ಅಂದ್ರೆ ನ್ಯೂಟನ್ ನ ಗುರುತ್ವಾಕರ್ಷಣ ನಿಯಮವು ಈ ಕೆಳಗಿನ ಯಾವ ರಿಸರ್ಚ್ ಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್, ದಟ್ ಈಸ್ ದಿ ಫಂಡಮೆಂಟಲ್ ರಿಸರ್ಚ್. ಇದೊಂದು ಮೂಲಭೂತ ಸಂಶೋಧನೆಗೆ ಉದಾಹರಣೆಯಾಗಿದೆ. ನೆಕ್ಸ್ಟ್ ಕ್ವಶನ್, while sampling, if a researcher decided to interview every 15th name on a list, it is an example of ಅಂದ್ರೆ ಸಂಶೋಧಕನು
ಪ್ರತಿದರ್ಶದ ಪಟ್ಟಿಯಲ್ಲಿರುವ ಪ್ರತಿ 15ನೇ ಹೆಸರನ್ನ ಸಂದರ್ಶಿಸಲು ತೀರ್ಮಾನಿಸಿದರೆ ಆ ಪ್ರತಿದರ್ಶವು ಇವುಗಳಲ್ಲಿ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ದಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್ಗೆ ಉದಾಹರಣೆಯಾಗಿದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, UGC insists on research papers to be published in journals with. ಅಂದ್ರೆ ಯುಜಿಸಿಯು ಸಂಶೋಧನಾ ಪ್ರಬಂಧಗಳನ್ನು ಪ್ರಕಟಿಸುವ ಜರ್ನಲ್ಗಳು ಇವುಗಳ ಸಂಬಂಧವನ್ನು ಹೊಂದಿರಬೇಕೆಂದು ಆಗ್ರಹಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ದಟ್ ಈಸ್ ISSN ನಂಬರ್ ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸೀರಿಯಲ್ ನಂಬರ್. ಇದೊಂದು 8 ಡಿಜಿಟ್ ನಂಬರ್ ಆಗಿರ್ತದೆ. ಅದೇ ರೀತಿ ISBN ಅಂದ್ರೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬುಕ್ ನಂಬರ್. ಇದೊಂದು 13 ಡಿಜಿಟ್ ನಂಬರ್ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್, ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಇನ್ ರಿಸರ್ಚ್ ರೆಫರ್ಸ್ ಟು. ಅಂದ್ರೆ ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಎನ್ನುವುದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ದ ಎಕ್ಸ್ಟರ್ನಲ್ ವ್ಯಾಲಿಡಿಟಿ ಇನ್ ರಿಸರ್ಚ್ ರೆಫರ್ಸ್ ಟು ದಿ ಎಕ್ಸ್ಟೆಂಟ್ ಆಫ್ ಜನರಲೈಸಬಿಲಿಟಿ ದಟ್ ದ ರಿಸಲ್ಟ್ ಪ್ರೊವೈಡ್ಸ್. ಅಂದ್ರೆ ಈ ಸಂಶೋಧನೆಯಲ್ಲಿ ಬಾಹ್ಯ ಸಿಂಧುತ್ವ ಅನ್ನೋದ ಪಡೆಯುವ ಫಲಿತಾಂಶವನ್ನು ಎಷ್ಟರ ಮಟ್ಟಿಗೆ ಸಾಮಾನ್ಯಕರಣಗೊಳಿಸಬಹುದು ಎಂಬುದರ ಬಗ್ಗೆ ಹೇಳ್ತದ. ಸೊ ಹಿಯರ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಈ ಕ್ವಶನ್ ಅನ್ನು 2013 ನಲ್ಲಿ ಹೊಂದಿಸಿ ಬರೆಯಲಿ ಕೇಳಿದ್ರು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನು ಚೆನ್ನಾಗಿ ನೋಡ್ಕೊಳ್ರಿ. ನೆಕ್ಸ್ಟ್ ಕ್ವಶನ್, when the likely effects of an incident on dependent variable are investigated it is known as. ಅಂದ್ರೆ ಅವಲಂಬಿತ ಚಲಕದ ಮೇಲೆ ಪ್ರಾಸಂಗಿಕವಾಗಿ ಆಗಬಹುದಾದ ಪರಿಣಾಮವನ್ನು ತನಿಖೆ ಮಾಡುವುದನ್ನು ಏನೆಂದು ಕರೀತಾರೆ ಅಂತ ಕೇಳಿದ್ದಾರೆ. ಸೊ ಅದನ್ನು ನಾವು ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ರಿಸರ್ಚ್ ಅಂತ ಹೇಳಿ ಕರಿತೀವಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಎ ರಿಸರ್ಚ್ ಹೈಪೋಥೆಸಿಸ್ ಈಸ್ ಅಂದ್ರೆ ಸಂಶೋಧನಾ ಪ್ರಾಕಲ್ಪನೆಯು ಒಂದು ಏನಾಗಿದೆ ಅಂತ ಕೇಳಿದರೆ ಸಿದ್ಧಾಂತ ಆಗಿದೆ ಅಥವಾ ತತ್ವ ಆಗಿದೆ, ತಾತ್ಕಾಲಿಕ ಪ್ರಮೇಯವಾಗಿದೆ ಆರ್ ಸ್ವಯಂ ಸಿದ್ಧಾಂತವಾಗಿದೆ ಅಂತ ಕೇಳಿದ್ದಾರೆ. ಸೊ ಸಂಶೋಧನಾ ಪ್ರಾಕಲ್ಪನೆ ಅನ್ನೋದು ಒಂದು ತಾತ್ಕಾಲಿಕ ಪ್ರಮೇಯವಾಗಿದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಎ ರಿಸರ್ಚ್ ಹೈಪೋಥೆಸಿಸ್ ಈಸ್ ಅ ಟೆಂಟೇಟಿವ್ ಪ್ರಪೋಸಿಷನ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಎನ್ಸೈಕ್ಲೋಪೀಡಿಯಾ ಎಡಿಟೆಡ್ ಕಂಟೆಂಟ್ ಕಾಲ್ಡ್ ಆಸ್. ಅಂದ್ರೆ ವಿಶ್ವಕೋಶದಲ್ಲಿ ಸಂಪಾದಿಸಿರುವ ವಿಷಯವನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಸೊ ಪ್ರೈಮರಿ ಸೋರ್ಸ್, ಇನ್ಫೈನೈಟ್ ಸೋರ್ಸ್, ಕಂಟಿನ್ಯೂಸ್ ಸೋರ್ಸ್ ಅಂಡ್ ಸೆಕೆಂಡರಿ ಸೋರ್ಸ್. ಸೊ ಎನ್ಸೈಕ್ಲೋಪೀಡಿಯಾ is the secondary source. So option D is the correct answer. Next question, which is the process not needed in experimental research. ಅಂದ್ರೆ ಈ ಕೆಳಗಿನ ಯಾವ ಪ್ರಕ್ರಿಯೆಯು ಪ್ರಯೋಗಾತ್ಮಕ ಸಂಶೋಧನೆಗೆ ಅನಾವಶ್ಯಕವಾಗಿದೆ ಅಂತ ಕೇಳಿದ್ದಾರೆ. ಸೊ ಮ್ಯಾನಿಪ್ಯುಲೇಷನ್ ಅಂಡ್ ರೆಪ್ಲಿಕೇಶನ್ ಅಂದ್ರೆ ವ್ಯತ್ಯಾಸಗೊಳಿಸುವುದು ಮತ್ತು ಪುನರಾವರ್ತನೆಗೊಳಿಸುವುದು, ಕಂಟ್ರೋಲಿಂಗ್ ಅಂದ್ರೆ ನಿಯಂತ್ರಿಸುವುದು, ಅಬ್ಸರ್ವೇಷನ್ ಅಂದ್ರೆ ಅವಲೋಕನ ಮಾಡುವುದು, ಆಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಗ್ರೂಪ್ ಅಂದ್ರೆ ಪ್ರಯೋಗಾತ್ಮಕ ಗುಂಪು ಇಲ್ಲದಿರುವುದು. ಸೊ ಇಲ್ಲೇನ್ ಕೊಟ್ಟಿದ್ದಾರೆ, ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಕೊಟ್ಟಿದ್ದಾರೆ. ಸೊ ಪ್ರಯೋಗಾತ್ಮಕ ಗುಂಪು ಇರುವುದು ಮೇನ್ ಇಂಪಾರ್ಟೆಂಟ್. ಸೊ ಸಂಶೋಧನೆಗೆ ಯಾವ್ದು ಅನಾವಶ್ಯಕವಾಗಿದೆ ಅಂತ ಕೇಳಿದ್ರೆ ದಟ್ ಈಸ್ ಅಬ್ಸೆನ್ಸ್ ಆಫ್ ಟ್ರೀಟ್ಮೆಂಟ್ ಗ್ರೂಪ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, when two or more successive footnotes refer to the same work, which one of the following is used. ಅಂದ್ರೆ ಒಂದೇ ಮೂಲ ಗ್ರಂಥಕ್ಕೆ ಸಂಬಂಧಿಸಿದ 2 ಅಥವಾ ಹೆಚ್ಚು ಅನುಕ್ರಮ ಅಡಿ ಟಿಪ್ಪಣಿಗಳನ್ನು ಕೊಡುವಾಗ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಬಳಸಲಾಗ್ತದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ IBIDN ಬಳಸ್ತಾರೆ. ಸೊ ಆಪ್ಷನ್ ಈಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದಿ ರಿಸರ್ಚ್ ದಟ್ ಏಮ್ಸ್ ಅಟ್ ಇಮಿಡಿಯೇಟ್ ಅಪ್ಲಿಕೇಶನ್. ಅಂದ್ರೆ ತತ್ಕ್ಷಣ ಅನುಷ್ಠಾನಗೊಳಿಸುವ ಉದ್ದೇಶದಿಂದ ಕೈಗೆತ್ತಿಕೊಳ್ಳಲಾದ ಸಂಶೋಧನೆಯನ್ನು ಹೀಗೆ ಗುರುತಿಸಲಾಗ್ತದೆ ಅಂತ ಕೇಳಿದ್ದಾರೆ. ಸೊ ಅದನ್ನ ನಾವು ಆಕ್ಷನ್ ರಿಸರ್ಚ್ ಅಂತೇಳಿ ಗುರುತಿಸ್ತೀವಿ. ಬಿಕಾಸ್ ಇಮಿಡಿಯೇಟ್ ಅಪ್ಲಿಕೇಶನ್ ಸಿಗೋದು ಆಕ್ಷನ್ ಇಂದ ಮಾತ್ರ. ಸೊ ಆಕ್ಷನ್ ರಿಸರ್ಚ್ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಟೈಪ್ ಆಫ್ ಸರ್ವೆ ಈಸ್ ಸೆನ್ಸಸ್. ಅಂದ್ರೆ ಜನಗಣತಿಯು ಯಾವ ರೀತಿಯ ಸಮೀಕ್ಷೆ ಆಗಿದೆ. ಆಪ್ಷನ್ಸ್ ನೋಡ್ರಿ, ಎನಲೈಟಿಕಲ್ ಸರ್ವೆ, ಡಿಸ್ಕ್ರಿಪ್ಟಿವ್ ಸರ್ವೆ, ಎನ್ಯುಮರೇಷನ್ ಸರ್ವೆ, ಎಕ್ಸ್ಪ್ಲೋರೇಟರಿ ಸರ್ವೆ. ಸೊ ಜನಗಣತಿ ಅನ್ನೋದು ಒಂದು ಎಣಿಕೆ ಸಮೀಕ್ಷೆ ಆಗಿದೆ. ಸೊ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಸೊ ದ ಸೆನ್ಸಸ್ ಈಸ್ ಅ ಎನ್ಯುಮರೇಷನ್ ಸರ್ವೆ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಆಲ್ಸೋ ನೋನ್ ಆಸ್ ದಿ ರಿಪ್ರೆಸೆಂಟೇಟಿವ್ ಸ್ಯಾಂಪಲ್. ಅಂದ್ರೆ ಪ್ರಾತಿನಿಧಿಕ ನಮೂನೆಯನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ಸ್ ನೋಡ್ರಿ, ನಾನ್ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್, probability sampling, quota sampling and snowball sampling. So this representative sample is the probability sampling. So option B is the correct answer. ಇದು ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಪಾರ್ಟ್ 1 ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ನೋಡಿದ್ವಿ ಕ್ವಶನ್ಸ್ ಅನ್ನ. ಅಲ್ಲಿ ಜಾಸ್ತಿ ಫೋಕಸ್ ಯಾವ್ದ್ರ ಮೇಲೆ ಮಾಡಿದ್ದಾರೆ ಅಂದ್ರೆ ವೇರಿಯೇಬಲ್ಸ್, ಸ್ಯಾಂಪ್ಲಿಂಗು ಅಂಡ್ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಮಾಡಿದ್ದಾರೆ. ಸೊ ದೀಸ್ ಆರ್ ದಿ ವೆರಿ ಮಚ್ ಇಂಪಾರ್ಟೆಂಟ್ ಟಾಪಿಕ್ಸ್ ಫಾರ್ ಯುವರ್ KCET ಎಕ್ಸಾಮ್. ನೆಕ್ಸ್ಟ್ ಕ್ವಶನ್,
ವಿಚ್ ಮೆಥಡಾಲಜಿ ಹ್ಯಾಸ್ ಕಂಟ್ರೋಲ್ ಗ್ರೂಪ್ ಅಂದ್ರೆ ಯಾವ ವಿಧಾನವು ನಿಯಂತ್ರಣ ಗುಂಪನ್ನು ಹೊಂದಿರುತ್ತದೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಒನ್ ಯಾವ್ದು ಕೊಟ್ಟಿದ್ದಾರೆ ನೋಡ್ರಿ, ಸರ್ವೆ ರಿಸರ್ಚ್. ಸೆಕೆಂಡ್ ಒನ್ ಎಕ್ಸ್ಪೆರಿಮೆಂಟಲ್ ರಿಸರ್ಚ್. ನೆಕ್ಸ್ಟ್ ಕೇಸ್ ಸ್ಟಡಿ ಮೆಥಡ್. ನೆಕ್ಸ್ಟ್ ಫೀಲ್ಡ್ ರಿಸರ್ಚ್. ಸೊ ಕಂಟ್ರೋಲ್ ಗ್ರೂಪ್ ಯಾವ್ದು ಹೊಂದಿರ್ತದೆ ಅಂದ್ರೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಗ್ರೂಪ್. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ವೇರಿಯಬಲ್? ಚಲಕ ಎಂದರೇನು ಅಂತ ಕೇಳಿದ್ದಾರೆ. ದಿಸ್ ಇಸ್ ದ ಕನ್ಸ್ಟ್ರಕ್ಟ್, ದಿಸ್ ಇಸ್ ದ ಎಸ್ಟಾಬ್ಲಿಷ್ ರಿಲೇಶನ್ಶಿಪ್, ದಿಸ್ ಇಸ್ ದ ಹೈಪೋಥೆಸಿಸ್ ಆರ್ ದಿಸ್ ಇಸ್ ದ ಮೆಜರಬಲ್ ಅಟ್ರಿಬ್ಯೂಟ್. ಸೊ ಚಲಕ ಅಂದ್ರೆ ಇದೊಂದು ಅಳೆಯಬಹುದಾದ ಗುಣ ಆಗಿದೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಅಂದ್ರೆ ಆ ವೇರಿಯಬಲ್ ಇಸ್ ಅ ಮೆಜರಬಲ್ ಅಟ್ರಿಬ್ಯೂಟ್. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿವರೆಗೆ ನೋಡಿರ್ತಕ್ಕಂಥ ಪ್ರಶ್ನೆಗಳಲ್ಲಿ ವೇರಿಯೇಬಲ್ಸ್ ಮೇಲೆ ಅಂಡ್ ಸ್ಟೆಪ್ಸ್ ಆಫ್ ರಿಸರ್ಚ್ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನು ಕೇಳಿದ್ದಾರೆ. ಸೊ ಇದು ಕೆಸೆಟ್ 2021 ಪ್ರಶ್ನೆ. ಇಲ್ಲಿ ನೋಡ್ರಿ ಏನ್ ಕೇಳಿದ್ದಾರೆ, ವಿಚ್ ಸೀಕ್ವೆನ್ಸ್ ಆಫ್ ರಿಸರ್ಚ್ ಸ್ಟೆಪ್ಸ್ ಈಸ್ ಲಾಜಿಕಲ್ ಇನ್ ದಿ ಲೀಸ್ಟ್ ಗಿವನ್ ಬಿಲೋ. ಅಂದ್ರೆ ಕೆಳಗೆ ಕೊಟ್ಟಿರುವ ಪಟ್ಟಿಯಲ್ಲಿನ ಸಂಶೋಧನೆ ಹೆಜ್ಜೆಗಳಲ್ಲಿ ಯಾವ ಅನುಕ್ರಮ ತರ್ಕಬದ್ಧವಾಗಿದೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿದೆ. ಅದೇನಂದ್ರೆ ಫಸ್ಟ್ ಪ್ರಾಬ್ಲಮ್ ಫಾರ್ಮುಲೇಷನ್ ಅಂದ್ರೆ ನಾವು ಸಮಸ್ಯೆಗಳನ್ನ ಫೈಂಡ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಹೈಪೋಥೈಸಿಸ್ ಮೀನ್ಸ್ ವರದಿಯನ್ನು ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಡೆವಲಪ್ಮೆಂಟ್ ಆಫ್ ರಿಸರ್ಚ್ ಡಿಸೈನ್ ಅಂದ್ರೆ ರಿಸರ್ಚ್ ಅನ್ನ ಅಭಿವೃದ್ಧಿಗೊಳಿಸುವುದು. ನೆಕ್ಸ್ಟ್ ಡಾಟಾವನ್ನು ಕಲೆಕ್ಟ್ ಮಾಡ್ಕೊಳ್ಳೋದು, ದಟ್ ಈಸ್ ಕಲೆಕ್ಷನ್ ಆಫ್ ಡಾಟಾ. ದೆನ್ ಡೇಟಾ ಅನಲೈಸಿಸ್, ನೆಕ್ಸ್ಟ್ ಡೇಟಾ ಅನಲೈಸ್ ಮಾಡೋದು. ನೆಕ್ಸ್ಟ್ ಫೈನಲಿ ಅರೈವಿಂಗ್ ಅಟ್ ಜನರಲೈಸೇಷನ್ ಅಂಡ್ ಕನ್ಕ್ಲೂಷನ್. ಸೊ ಕನ್ಕ್ಲೂಷನ್ ಫೈಂಡ್ ಔಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ ರಿಸರ್ಚ್ ಸ್ಟೆಪ್ಸ್ ಫಾಲೋ ಆಗ್ತವೆ. ಸೊ ಆಪ್ಷನ್ ಬಿ ಏನಾಗುತ್ತಾ ಸರಿಯಾದ ಉತ್ತರ ಆಗುತ್ತಾ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ನೆಟ್ನೋಗ್ರಫಿ? ನೆಟ್ನೋಗ್ರಫಿ ಎಂದರೇನು? ಸೊ ದಿಸ್ ನೆಟ್ನೋಗ್ರಫಿ ಈಸ್ ಅ ಆನ್ಲೈನ್ ಎಥನೋಗ್ರಫಿ ರಿಸರ್ಚ್. ಅಂದ್ರೆ ಇದು ಆನ್ಲೈನ್ ಜನಾಂಗಶಾಸ್ತ್ರದ ಒಂದು ಸಂಶೋಧನೆಯಾಗಿದೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Online ethnography research involves observing and analyzing the behavior, interactions, and content created by individuals in digital spaces such as forums, social media, and online games. Next question, which one of these books is authored by Fred N. Kerlinger? ಅಂದ್ರೆ ಇವುಗಳಲ್ಲಿ ಫ್ರೆಡ್ ಎನ್ ಕೆರ್ಲಿಂಗರ್ ಬರೆದಿರುವ ಪುಸ್ತಕ ಯಾವುದಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಅದು ಯಾವುದಂದ್ರೆ ಫೌಂಡೇಶನ್ಸ್ ಆಫ್ ಬಿಹೇವಿಯರಲ್ ರಿಸರ್ಚ್. ನೆಕ್ಸ್ಟ್ ಕ್ವಶನ್, ಎ ನಲ್ ಹೈಪೋಥೆಸಿಸ್ ಈಸ್ ಅಂದ್ರೆ ಶೂನ್ಯ ಕಲ್ಪನೆ ಅಂದರೆ ಅಂತ ಕೇಳಿದ್ದಾರೆ. ಹೈಪೋಥೆಸಿಸ್ ಅಲ್ಲಿ ಏನೋ ಡಿಫ್ರೆನ್ಸ್ ಇರಲಿಲ್ಲ ಅಂದ್ರೆ ವ್ಯತ್ಯಾಸ ಇರಲಿಲ್ಲ ಅಂದ್ರೆ ಅದನ್ನೇನು ಕರಿತೀವಿ ನಾವು ನಲ್ ಹೈಪೋಥೆಸಿಸ್ ಅಥವಾ ಶೂನ್ಯ ಕಲ್ಪನೆ ಅಂತ ಕರಿತೀವಿ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. ಎ ನಲ್ ಹೈಪೋಥೆಸಿಸ್ ಈಸ್ ಹೈಪೋಥೆಸಿಸ್ ಆಫ್ ನೋ ಡಿಫರೆನ್ಸ್. ಶೂನ್ಯ ಕಲ್ಪನೆ ಎಂದರೆ ವ್ಯತ್ಯಾಸವಿಲ್ಲದಿರುವ ಕಲ್ಪನೆಯಾಗಿದೆ. ನೆಕ್ಸ್ಟ್ ಕ್ವಶನ್, when a researcher problem is related to heterogeneous population, which one of the following is most suitable sampling method? ಅಂದ್ರೆ ಸಂಶೋಧನೆಯ ಸಮಸ್ಯೆ ಒಂದು ವೈವಿಧ್ಯಮಯ ಜನಸಂಖ್ಯೆಗೆ ಸಂಬಂಧಿಸಿದಾಗ ಈ ಕೆಳಗಿನ ಮಾದರಿ ವಿಧಾನಗಳಲ್ಲಿ ಯಾವುದು ಅತ್ಯಂತ ಸೂಕ್ತವಾಗಿದೆ ಅಂತ ಕೇಳಿದ್ದಾರೆ. ಸೊ ಕರೆಕ್ಟ್ ಆನ್ಸರ್ ಇಸ್ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಅಂದ್ರೆ ಶ್ರೇಣೀಕೃತ ಮಾದರಿ. ಈ ಕ್ವಶನ್ ಅನ್ನ ರಿವರ್ಸ್ ಕೇಳಿದ್ರು, ಅಂದ್ರೆ ಶ್ರೇಣೀಕೃತ ಮಾದರಿ ಯಾವಗಳಿಗೆ ಸಂಬಂಧಿಸಿದೆ ಅಂತ ಕೇಳಿದ್ರು. ಸೊ ಹೆಟ್ರೋಜಿನಿಯಸ್ ಪೀಪಲ್ಗೆ ಸಂಬಂಧಿಸಿದೆ ಅಂತ ಹೇಳಿ ಪ್ರೀವಿಯಸ್ ಇಯರ್ ಅಲ್ಲಿ ಕೇಳಿದ್ರು. ಐ ಥಿಂಕ್ ಕೆಸೆಟ್ 2015 ಆರ್ 14 ಅಲ್ಲಿ ಕೇಳಿದ್ರು. ಅದೇ ಈ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರಿವರ್ಸ್ ಮಾಡಿ ಕೇಳಿದ್ದಾರೆ. ಅಂದ್ರೆ ಈ ತರನು ಕ್ವಶನ್ಸ್ ಫ್ರೇಮ್ ಆಗ್ಬೋದು. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಚೆನ್ನಾಗಿ ಅನಲೈಸಿಸ್ ಮಾಡ್ರಿ. ನೆಕ್ಸ್ಟ್ ಕ್ವಶನ್, ಹೌ ಡಸ್ ಐಸಿಟಿ ಎನ್ಹಾನ್ಸ್ ಡೇಟಾ ಅನಲೈಸಿಸ್ ಇನ್ ರಿಸರ್ಚ್? ಅಂದ್ರೆ ಸಂಶೋಧನೆಯಲ್ಲಿ ಮಾಹಿತಿ ವಿಶ್ಲೇಷಣೆಯನ್ನು ಐಸಿಟಿ ಹೇಗೆ ವರ್ಧಿಸುತ್ತದೆ ಅಂತ ಕೇಳಿದ್ದಾರೆ. ಐಸಿಟಿ ಎನ್ಹಾನ್ಸ್ ದಿ ಡೇಟಾ ಅನಲೈಸಿಸ್ ಇನ್ ರಿಸರ್ಚ್ ಬೈ ಪ್ರೊವೈಡಿಂಗ್ ದಿ access to advanced statistical software for automated analysis. So option B is the correct answer. Next question, what is the main purpose of including references and citation in research paper? ಅಂದ್ರೆ ಸಂಶೋಧನಾ ಪ್ರಬಂಧದಲ್ಲಿ ಉಲ್ಲೇಖಗಳು ಮತ್ತು ಉದ್ಧೃತಗಳನ್ನು ಸೇರಿಸುವ ಮುಖ್ಯ ಉದ್ದೇಶ ಏನಂತ ಕೇಳಿದ್ದಾರೆ. ಸೊ ಮೇನ್ ಉದ್ದೇಶ ಏನಂದ್ರೆ ಟು ಗಿವ್ ಕ್ರೆಡಿಟ್ ಟು ವರ್ಕ್ ಅಂಡ್ ಐಡಿಯಾಸ್ ಆಫ್ ಅದರ್ ರಿಸರ್ಚರ್ಸ್. ಅಂದ್ರೆ ಇತರ ಸಂಶೋಧಕರ ಕೆಲಸ ಮತ್ತು ಆಲೋಚನೆಗಳಿಗೆ ಮನ್ನಣೆ ನೀಡುವುದಕ್ಕಾಗಿ ಉದ್ಧೃತ ಮತ್ತು ಉಲ್ಲೇಖಗಳನ್ನ ಈ ಸಂಶೋಧನಾ ಪ್ರಬಂಧಗಳಲ್ಲಿ ಸೇರಿಸಲಾಗ್ತದೆ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, which section of thesis is typically responsible for outlining the research objectives, methodology and scope of the study? ಅಂದ್ರೆ ಸಂಶೋಧನಾ ಉದ್ದೇಶಗಳು, ವಿಧಾನ ಮತ್ತು ಅಧ್ಯಯನದ ವ್ಯಾಪ್ತಿಯನ್ನು ವಿವರಿಸಲು ಪ್ರಬಂಧದ ಯಾವ ವಿಭಾಗವು ವಿಶಿಷ್ಟವಾಗಿ ಕಾರಣವಾಗಿದೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಇಂಟ್ರಡಕ್ಷನ್ ಅಂದ್ರೆ ಪರಿಚಯ. ಸೊ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್. Next question, in a research study investigating the effects of a new drug on blood pressure,
Which of the following steps involves recruiting participants and collecting relevant information? ಅಂದ್ರೆ ರಕ್ತದೊತ್ತಡದ ಮೇಲೆ ಹೊಸ ಔಷಧದ ಪರಿಣಾಮಗಳನ್ನು ತನಿಖೆ ಮಾಡುವ ಸಂಶೋಧನಾ ಅಧ್ಯಯನದಲ್ಲಿ ಈ ಕೆಳಗಿನ ಯಾವ ಹಂತಗಳಲ್ಲಿ ಭಾಗವಹಿಸುವವರನ್ನ ನೇಮಿಸಿಕೊಳ್ಳುವುದು ಮತ್ತು ಸಂಬಂಧಿತ ಮಾಹಿತಿಗಳನ್ನು ಸಂಗ್ರಹಿಸುವುದು ಒಳಗೊಂಡಿರುತ್ತದೆ ಅಂತ ಕೇಳಿದ್ದಾರೆ. ಸೊ ದಟ್ ಈಸ್ ಡೇಟಾ ಕಲೆಕ್ಷನ್. ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next question. Which of the following statements best describes the positivism approach? ಅಂದ್ರೆ ಕೆಳಗಿನ ಯಾವ ಹೇಳಿಕೆಯು ಸಕಾರಾತ್ಮಕವಾದ ವಿಧಾನವನ್ನು ಉತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದ್ದಾರೆ. ಸೊ ಹಿಯರ್ positivism seeks to uncover universal laws and objective truths. ಅಂದ್ರೆ ಸಕಾರಾತ್ಮಕವಾದವು ಸಾರ್ವತ್ರಿಕ ಕಾನೂನುಗಳು ಮತ್ತು ವಸ್ತುನಿಷ್ಠ ಸತ್ಯಗಳನ್ನು ಬಹಿರಂಗಪಡಿಸಲು ಪ್ರಯತ್ನಿಸುತ್ತದೆ. ಸೊ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್. Next question, match the following and choose the correct answer from the following codes. ಅಂದ್ರೆ ಹೊಂದಿಸಿ ಬರೆಯಿರಿ and ಸರಿಯಾದ ಆಯ್ಕೆಯನ್ನು ಆರಿಸಿರಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ ಫಸ್ಟ್ ಲಿಸ್ಟ್ 1 ಅಂಡ್ ಲಿಸ್ಟ್ 2 ಕೊಟ್ಟಿದ್ದಾರೆ. ಸೊ ಲಿಸ್ಟ್ 1 ಅಲ್ಲಿ ಏನು ಕೊಟ್ಟಿದ್ದಾರೆ? ಹಿಸ್ಟಾರಿಕಲ್ ರಿಸರ್ಚ್ ಅಂದ್ರೆ ಐತಿಹಾಸಿಕ ಸಂಶೋಧನೆ. ಐತಿಹಾಸಿಕ ಅಂದ್ರೆ ಏನು? ಹಿಂದಿನ ಘಟನೆಗಳನ್ನು ಅಧ್ಯಯನ ಮಾಡುವುದು ಮತ್ತು ಪ್ರಸ್ತುತ ಅದರ ಅನ್ವಯಿಕತೆಯನ್ನು ಪರೀಕ್ಷಿಸುವುದು. ಅಂದ್ರೆ ಸ್ಟಡಿಂಗ್ ದಿ ಪಾಸ್ಟ್ ಇವೆಂಟ್ಸ್ ಅಂಡ್ ಎಕ್ಸಾಮಿನಿಂಗ್ ದಿ ಅಪ್ಲಿಕೇಶನ್ಸ್ ಟು ದಿ ಪ್ರೆಸೆಂಟ್. ಸೊ ಇದು ಒಂದನೇದಕ್ಕೆ 3. ಸೊ ಆಪ್ಷನ್ಸ್ ನೋಡ್ರಿ, ಓನ್ಲಿ ಯಾವುದು ಆಪ್ಷನ್ 3 ಕರೆಕ್ಟ್ ಇದೆ. ಸೊ ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. ಹಾಗೆ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದ್ರೆ ಏನು ನೋಡ್ರಿ? ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಂದ್ರೆ ದ ವೇರಿಯಬಲ್ಸ್ ಆರ್ ಕಂಟ್ರೋಲ್ಡ್ ಅಂಡ್ ಮ್ಯಾನಿಪುಲೇಟೆಡ್. ನೆಕ್ಸ್ಟ್ ಸರ್ವೆ ಮೆಥಡ್ ಇಸ್ ದಿ gathering data from larger number of cases at the particular time. Next, action research is the researcher finds a solution by considering his or her group as the sample. ಸೊ ಆಪ್ಷನ್ 3 ಏನಾಗುತ್ತಾ? ಸರಿಯಾದ ಉತ್ತರ ಆಗುತ್ತಾ? ಇದು ಎದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನೋಡ್ರಿ? ರಿಸರ್ಚ್ ಟೈಪ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಫೋಕಸ್ ಮಾಡಿದ್ದಾರೆ. Next question, which of the following is the right sequence of conducting research? Data collection, data analysis, formulating a research question, writing the literature review. Choose the correct answer from the following codes. ಅಂದ್ರೆ ಸಂಶೋಧನೆಯನ್ನು ಕೈಗೊಳ್ಳುವಾಗಿನ ಸರಿಯಾದ ಕ್ರಮ ಯಾವುದು ಅಂತ ಕೇಳಿದ್ದಾರೆ. ದತ್ತಾಂಶ ಸಂಗ್ರಹಣೆ, ದತ್ತಾಂಶ ವಿಶ್ಲೇಷಣೆ, ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸುವುದು, ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ. ಈ ಕೆಳಗಿನ ಕೋಡ್ಗಳಿಂದ ಸರಿಯಾದ ಉತ್ತರವನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ ಹಿಯರ್ ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. ಏನಂದ್ರೆ ಫಸ್ಟ್ ಫಾರ್ಮ್ಯುಲೇಟಿಂಗ್ ಅ ರಿಸರ್ಚ್ ಕ್ವಶನ್ ಅಂದ್ರೆ ಸಂಶೋಧನಾ ಪ್ರಶ್ನೆಗಳನ್ನು ರೂಪಿಸುವುದು. ನೆಕ್ಸ್ಟ್ ರೈಟಿಂಗ್ ದ ಲಿಟ್ರೇಚರ್ ರಿವ್ಯೂ ಅಂದ್ರೆ ಸಂಬಂಧಿಸಿದ ಸಾಹಿತ್ಯದ ಪರಾಮರ್ಶೆ ಮಾಡೋದು. ನೆಕ್ಸ್ಟ್ ಡೇಟಾ ಕಲೆಕ್ಷನ್, ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳೋದು, ಸಂಗ್ರಹಣೆ ಮಾಡ್ಕೊಳ್ಳೋದು. ನೆಕ್ಸ್ಟ್ ಡೇಟಾ ಅನಾಲಿಸಿಸ್, ನೆಕ್ಸ್ಟ್ ದತ್ತಾಂಶ ವಿಶ್ಲೇಷಿಸುವುದು. ಸೊ ಆಪ್ಷನ್ ಸಿ ಅಥವಾ 3 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಪ್ಲಾಗ್ಯಾರಿಸಮ್ ಇನ್ ರಿಸರ್ಚ್ ಇನ್ವಾಲ್ವ್ಸ್ ಅಂದ್ರೆ ಸಂಶೋಧನೆಯಲ್ಲಿ ಕೃತಿಚೌರ್ಯವು ಇದನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಯಾವುದಂದ್ರೆ ಆಪ್ಷನ್ ಎ, ದಟ್ ಈಸ್ ಯೂಸಿಂಗ್ ಅದರ್ಸ್ ಐಡಿಯಾ ಅಂಡ್ ವರ್ಕ್ ವಿತೌಟ್ ಪ್ರಾಪರ್ ಅಟ್ರಿಬ್ಯೂಷನ್. ಅಂದ್ರೆ ಸರಿಯಾದ ಅಟ್ರಿಬ್ಯೂಷನ್ ನೀಡದೆ ಬೇರೆಯವರ ಆಲೋಚನೆಗಳನ್ನು ಮತ್ತು ಕಾರ್ಯಗಳನ್ನು ಬಳಸಿಕೊಳ್ಳುವುದು ಪ್ಲಾಗರಿಸಮ್ ಆಗಿದೆ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ನಾಟ್ ಅ ಪ್ರೊಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆಯ ನಮೂನೆ ಅಲ್ಲ ಅಂತ ಕೇಳಿದ್ದಾರೆ. So random sampling, systematic sampling and stratified sampling are the probability samplings, but this snowball sampling is the non-probability sampling. So option B is the correct answer. So ಈ question previously ಏನ್ ಕೇಳಿದ್ರಂದ್ರೆ snowball sampling is an example for ಕೆಳಗೆ ಆಪ್ಷನ್ಸ್ ಕೊಟ್ಟಿದ್ದು probability sampling, non-probability sampling and etc. So snowball sampling is the non-probability sampling. So ಈ ತರ ಕ್ವಶನ್ಸ್ ಅನ್ನ ಟ್ವಿಸ್ಟ್ ಮಾಡಿ ಕೇಳ್ತಾರೆ. ಅಂಡ್ ಈ ಚಾಪ್ಟರ್ ಅಲ್ಲಿ ರಿಸರ್ಚ್ ಅಪ್ಟಿಟ್ಯೂಡ್ ಚಾಪ್ಟರ್ ಅಲ್ಲಿ ಸ್ಯಾಂಪ್ಲಿಂಗ್ ಮೇಲೆ, ವೇರಿಯೇಬಲ್ಸ್, ಸ್ಟೆಪ್ಸ್ ಆಫ್ ರಿಸರ್ಚ್ ಅಂಡ್ ಟೈಪ್ಸ್ ಆಫ್ ರಿಸರ್ಚ್ ಮೇಲೆ ಜಾಸ್ತಿ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ಈ ಕಾನ್ಸೆಪ್ಟ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ. ಇದಷ್ಟು 2013 ರಿಂದ 2024 ವರೆಗೆ 10 ಬಾರಿ ನಡೆದಿರುವ ಕೆಸೆಟ್ ಎಕ್ಸಾಮ್ ಅಲ್ಲಿ ಕೆಸೆಟ್ ಜನರಲ್ ಪೇಪರ್ ಟಾಪಿಕ್ ರಿಸರ್ಚ್ ಅಪ್ಟಿಟ್ಯೂಡ್ ಮೇಲೆ ಯಾವ ಟೈಪ್ ಆಫ್ ಕ್ವಶನ್ಸ್ ಅನ್ನು ಕೇಳಿದ್ದಾರೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. 50+ ಕ್ವಶನ್ಸ್ ಅನ್ನು ಇಲ್ಲಿವರೆಗೆ ಕವರ್ ಮಾಡಿದ್ದೇನೆ. ಸೊ ಈ ತರ ಕೆಸೆಟ್ ಜನರಲ್ ಪೇಪರ್ ಎಲ್ಲ ಯೂನಿಟ್ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅನ್ನ ಡಿಸ್ಕಸ್ ಮಾಡಿದ್ದೇನೆ. ಎಲ್ಲರೂ ವಿಡಿಯೋ ನೋಡ್ರಿ, ನಿಮಗೆ ತುಂಬಾ ಹೆಲ್ಪ್ ಆಗ್ತದ. ಅಂಡ್ ಇದ್ರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ ಯು.